ನಾನು ಯಾವ ಜನ್ಮದಲ್ಲಿ ಏನ್ ಪುಣ್ಯ ಮಾಡಿದ್ನೋ ಏನೋ ನಿಮ್ಮಂತ ಅದ್ಕೆನ ಪಡೆಯೋದಕ್ಕೆ. ಅದ್ಕೆ ನನಗೆ ಒಂದೇ ಒಂದು ಆಸೆನ ನೆರವೇರಿಸ್ತೀರಾ? ಏನಚ್ಚು? ಮುಂದಿನ ಜನ್ಮದಲ್ಲಿ ಪ್ಲೀಸ್ ನಂಗೆ ತಾಯಿಯಾಗಿ ಬರ್ತೀರಾ? ಅಯ್ಯೋ ಅಚ್ಚು, ನೋಡು ನಿಮ್ಮ ಅಣ್ಣಂಗೆ ಹೇಳ್ಬಿಟ್ಟು ನಾವೇ ಹತ್ಕೊಂಡು ಕೂತ್ಕೊಂಡ್ಬಿಟ್ವಿ. ಫೋಟೋ ಶೂಟ್ ಇದೆ ಅಂತ ಹೇಳಿದ್ರು. ಅಲಂಕಾರ ಮಾಡ್ತಾ ಮಾಡ್ತಾ ನಿಮ್ಮ ಅಣ್ಣ ಬಂದ್ಬಿಟ್ರೆ ನನ್ನಂಗೆ ಕಳಿಸ್ಬಿಟ್ಟು ನೀನ್ ಹೇಳ್ತಾ ಇದೀಯಾ ಅಂತಾರೆ. ಬಾ 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 ಬಾ. ಒಂದ್ ನಿಮಿಷ ಬಂದೆ. ನಾನ್ ಮಾಡ್ತಿರೋದು ಸರಿನಾ? ಇವರು ತೋರಿಸ್ತಿರೋ ಪ್ರೀತಿ, ವಾತ್ಸಲ್ಯ, ಹೋಲಿಕೆ ಎಲ್ಲ ನಂದಲ್ವಲ್ಲ ಭಗವಂತ. ಇದೆಲ್ಲ ಅರ್ಚನದ್ದು. ಅರ್ಚನಂಗೆ ಸೇರ್ಬೇಕು. ನನ್ ಸ್ವಾರ್ಥಕ್ಕೋಸ್ಕರ ಈ ಕುಟುಂಬನೇನಾದ್ರೂ ಬಳಸ್ಕೊಂಡ್ಬಿಡ್ತಿದ್ದೀನ ಅಂತ ಇಲ್ಲ. ಅರ್ಚನ ಸಿಗ್ತಾಳೆ. ಅರ್ಚನನ್ ಕರ್ಕೊಂಡ್ ಬಂದು ಅಣ್ಣನ ಹತ್ರ ಸೇರಿಸಿ ಅವನ್ ಕಾಲಿಗೆ ಬಿತ್ತು ಕ್ಷಮೆ ಕೇಳ್ತೀನಿ. ಅಮ್ಮ, ಅಚ್ಚು ಬಂದ್ಯಾ? ಹಾ ಬಂದೆ. ನಾನು ಕಳಿಸಿರೋ ಮೆಸೇಜ್ಗೆ ರಿಪ್ಲೈ ಇಲ್ಲದೆ ನಾನು ಕಾಯ್ಕೊಂಡು ಕೂತ್ಕೊಳ್ಳೋ ಥರ ಆಗಿದೆ. ಏನು ಮಾಡೋದು? ಛೇ, ಅದಂಗಲ್ಲ ಮಾವ. ಮಾತಾಡ್ಬೇಡ ಮಾಧ್ವಿ. ನಿನ್ನ ಎಷ್ಟು ದೊಡ್ಡ ಎಡವಟ್ ಆಗಿದೆ ಗೊತ್ತಿದ್ಯಾ ನಿನ್ಗೆ? ಮಾವ ಸ್ವಲ್ಪ ನನ್ ಮಾತು ಕೇಳಿಸ್ಕೊ. ಮಾತಾಡ್ಬೇಡ. ಏನ್ ಕೇಳಿಸ್ಕೋಬೇಕು ನಾನು? ಮಾವ, ನನ್ಗೆ ಆ ಟೈಮಲ್ಲಿ ನಿಮ್ಮೇಲೆ ತುಂಬಾ ಕೋಪ ಇತ್ತು ಮಾವ. ಅದಕ್ಕೆ ಹಿಂಗೆಲ್ಲ ಮಾಡ್ಬಿಟ್ಟೆ. ಹಾ, ಚಿಕ್ಕ ಹುಡುಗಿ ಮತ್ತೆ ನೀನು ಗೊತ್ತಾಗ್ಲಿಲ್ಲ, ಅದಕ್ಕೆ ಹಿಂಗ್ ಮಾಡ್ಬಿಟ್ಟೆ ಅಂತ ಹೇಳ್ತಾ ಇದೀಯಾ? ಏನಪ್ಪ ಚೀನು, ಈ ತರ ಬೈತಾ ಇದೀಯಲ್ಲ? ನೀನ್ ಈ ತರ ಬೈತೀಯ ಅಂತಾನೆ ನಾನು ನನ್ನ ಮಗಳು ನಿನ್ನ ಹತ್ರ ಸತ್ಯ ಮುಚ್ಚಿಟ್ಟಿದ್ದು. ಅಲ್ಲ, ಛತ್ರದಲ್ಲಿ ಅರ್ಚನಮ್ಮ ಅವ್ರ ಮುಂದೆ ಏನು ಹೇಳ್ದೆ ಹೇಳು? ಮಾಧವಿನ ಬೈಯಲ್ಲ ಅಂತ ತಾನೇ ಹೇಳಿದ್ದು. ಅದಕ್ಕೆ ತಾನೇ ನಡೆದಿರೋ ವಿಷಯನ ಹೇಳ್ಬಿಟ್ಟು ಕರ್ಕೊಂಡ್ ಬಂದಿದ್ದು. ಇಲ್ಲಿ ನೋಡಿದ್ರೆ ಮಾಧವಿನ ಬೈತಾ ಇದೆಯಲ್ಲಪ್ಪ. ಗೊತ್ತಿಲ್ಲದೆ ತಪ್ಪು ಮಾಡಿದೆ ಅಂತ ಹೇಳಿ ಕ್ಷಮೆ ಕೇಳ್ತಿದ್ದಾಳಲ್ಲಪ್ಪ. ಅಂದ್ಮೇಲೂ ಬೈದ್ರೆ ಏನಪ್ಪ ಅರ್ಥ? ನೀನ್ ಏನ್ ಕೇಳ್ಬೇಕೋ ಅದು ಕೇಳಪ್ಪ, ಅವಳು ಅದಕ್ಕೆ ಉತ್ತರ ಹೇಳ್ತಾಳೆ. ಸರಿ ಆಯ್ತು ಮಾಧವಿ, ಈಗಾದ್ರೂ ನಿಜ ಹೇಳು. ಆ ಮಂತ್ರ ನಿನಗೆ ಎಲ್ಲಿ ಸಿಕ್ಕಿದ್ಲು? ಆಮೇಲೆ ನಿನ್ಗೆ ಎಲ್ಲಿಗೆ ಬರಕ್ ಹೇಳಿದ್ಲು? ನೀನ್ ಎಲ್ಲಿಗೆ ಹೋಗಿ ಆ ವಿಡಿಯೋ ಮಾಡಿ ನನಗೆ ಕಳಿಸ್ದೆ? ಮಾವ, ಅವತ್ತೊಂದಿನ ಆಕಸ್ಮಿಕವಾಗಿ ಆ ರಸ್ತೆಯಲ್ಲಿ ಬರೋವಾಗ ನೀನ್ ನನ್ನ ಬಾಯಿ ತುಂಬಾ ಅಕ್ಕ ಅಂತ ಕರಿತಿದ್ಯಾ? ಅದೇನ್ ವಿಷಯ ಅಂತ ಹೇಳು. ಇವತ್ ನಮ್ಮ ಮನೇಲಿ ಏನೋ ತಗೋಬೇಕು ಅಂತ ಹೋಗಿದ್ದೆ. ಅಲ್ಲಿ ನೋಡಿದ್ರೆ ಅರ್ಚನಾ ಅಕ್ಕನ ಕಾಲಿಗೆ ಔಷಧಿ ಆಗ್ತಿದ್ದ. ನೀನ್ ನಂಬರ್ ಕೊಟ್ಟಿರು. ಯಾವತ್ತಾದ್ರೂ ಏನಾದ್ರೂ ವಿಷಯ ಇದ್ರೆ ನಾನ್ ನಿಂಗೆ ಕಾಲ್ ಮಾಡ್ತೀನಿ. ನಾನೊಂದ್ ಜಾಗದಲ್ಲಿ ಸಿಕ್ಕಾಕೊಂಡಿದ್ದೀನಿ ಅಂತ ಒಂದ್ ವಿಡಿಯೋ ಮಾಡು. ನಿಜವಾಗ್ಲೂ ನಿನ್ ಮೇಲೆ ಪ್ರೀತಿ ಇದ್ರೆ ಅವನು ನಿನ್ನ ಹುಡ್ಕೊಂಡು ಬಂದೇ ಬರ್ತಾನೆ. ಎಂತ ಕೆಲಸ ಮಾಡಿದ್ಯಾ ಗೊತ್ತಿದ್ಯಾ ಮಾಧವಿ ನಿನ್ಗೆ? ಅಲ್ಲ, ನಿನ್ಗೆ ಒಂದೇ ಒಂದು ಫೋನ್ ಮಾಡಕ್ಕಾಗ್ಲಿಲ್ವಾ ನನಗೆ? ಸಾರಿ ಮಾವ. ಸರಿ, ಇವಾಗ ನೀನ್ ಹೇಳಿದ್ಯಲ್ಲ ಮಂತ್ರ ಆ ಜಾಗಕ್ಕೆ ಕರ್ಸ್ಕೊಂಡು ವಿಡಿಯೋ ಮಾಡಿದ್ಲು ಅಂತ. ಆ ಜಾಗ ಎಲ್ಲಿದೆ ಅಂತ ಗೊತ್ತಿದ್ಯಾ ನಿನ್ಗೆ? ಅದು ಸರಿಯಾಗಿ ನೆನ್ಪಿಲ್ಲ ಮಾವ. ಮಾಧವಿ ಪ್ಲೀಸ್ ಚೆನ್ನಾಗಿ ಜ್ಞಾಪಿಸ್ಕೊಂಡು ಹೇಳು. ನೋಡು, ನೀನ್ ಹೇಳು ಈ ಒಂದು ನಿಜ ನನಗೆ 1000 ಆಸೆಗಳನ್ನ ಹುಟ್ಟಿಸುತ್ತೆ. 2 ಜೀವಗಳನ್ನ ಒಂದು ಮಾಡುತ್ತೆ ಮಾಧವಿ. ಕೊರಗ್ತಾ ಇರೋ ಎಷ್ಟೋ ಜೀವಗಳಿಗೆ ಚೈತನ್ಯ ತುಂಬುತ್ತೆ. ಮಾಧವಿ, ಸ್ವಲ್ಪ ಚೆನ್ನಾಗಿ ಜ್ಞಾಪಿಸ್ಕೊಂಡು ಹೇಳಿ. ನಿಮ್ಮ ಮಾವನ್ ಮುಖದಲ್ಲಿರೋ ದುಗುಡ ನೋಡೆ. ಯೋಚನೆ ಮಾಡು. ಬಹಳ ಮುಖ್ಯವಾದದ್ದನ್ನೇ ಕಳ್ಕೊಂಡಿದ್ದಾನೆ ಅನ್ಸುತ್ತೆ ಕಣೆ. ಸ್ವಲ್ಪ ಜ್ಞಾಪಿಸ್ಕೊಂಡು ಹೇಳೆ ಪ್ಲೀಸ್ ಮಾಧವಿ. ಒಂದ್ ನಿಮಿಷ ಮಾವ, ಒಂದ್ ನಿಮಿಷ. ಒಂದ್ ನಿಮಿಷ.
ನೆನ್ಪಾಯ್ತು ಮಾವ. ಹಾ, ನೆನ್ಪಾಯ್ತು ಮಾವ. ಬಂತ? ಹೌದು, ನನ್ನ ಕರ್ಕೊಂಡು ಹೋಗಿ ತೋರಿಸ್ತೀಯ ಆ ಜಾಗನ ನೀನು? ಖಂಡಿತ ತೋರಿಸ್ತೀನಿ ಮಾವ. ಅಪ್ಪ ದೇವ್ರೆ, ಕೊನೆಗೂ ನೀ ನನ್ನ ಕೈ ಬಿಡ್ಲಿಲ್ಲಪ್ಪ. ಕೊನೆಗೂ ಈ ರೀತಿ ಎಲ್ಲಾದ್ರೂ ನೀನು ನನಗೆ ಸಹಾಯ ಮಾಡ್ದಿಯಲ್ಲ, ಅದೇ ಸಂತೋಷ ನನಗೆ. ಅತ್ತೆ, ಮಾಧವಿನ ಕರ್ಕೊಂಡು ಹೋಗಿ ಬರ್ಲಾ? ಹೋಗ್ ಬಾಪ, ಇದನ್ನು ನನಗೆ ಕೇಳ್ಬೇಕಾ? ಕರ್ಕೊಂಡು ಹೋಗು. ಸರಿ ಮದ್ವಿ, ನಡಿ. ಹಾ ಮಾಧವಿ, ನೋಡು, ನಿಮ್ಮ ಮಾವ ಹೇಗೆ ಹೇಳ್ತಾರೋ ಹಾಗೆ ಕೇಳು. ಚೆಲ್ಲಾಗೆಲ್ಲ ಆಡ್ಬೇಡ. ಅವನು ಕೋಪದಲ್ಲಿ ಬೈದ್ರು, ಹೊಡೆದ್ರು, ಏನೇ ಅಂದ್ರು ತಿರ್ಗಿಸ್ ಮಾತಾಡ್ಬೇಡ. ಅವನು ಹೇಗೆ ಹೇಳ್ತಾನೋ ಹಾಗೆ ಕೇಳು, ಗೊತ್ತಾಯ್ತಾ? ನೋಡು, ನೀನು ತಪ್ಪು ಮಾಡಿದೀಯ. ಮೊದಲು ಅದನ್ನ ಅರ್ಥ ಮಾಡ್ಕೊ. ಏನಮ್ಮ ಚಿಕ್ಕ ಮಗುಗೆ ಹೇಳ್ದಾಗ ಹೇಳ್ತೀಯ? ನನಗೆ ನನ್ ಮಾವ ಬೇಕು. ಅವನಿಗೋಸ್ಕರ ನಾನ್ ಎಲ್ಲಿಗ್ ಬೇಕಾದ್ರೂ ಹೋಗ್ತೀನಿ. ನೋಡೆ, ಆ ಭಗವಂತ ನಿಮ್ಮಿಬ್ಬರನ್ನ ಮತ್ತೆ ಒಂದಾಗೋ ಅವಕಾಶ ಕೊಟ್ಟಿದ್ದಾನೆ. ಅದನ್ನ ಕಳ್ಕೊಂಬೇಡ ಕಣೆ, ಅರ್ಥ ಆಯ್ತಾ? ಸರಿ ಅಮ್ಮ, ಆಯ್ತು, ನಾನ್ ಬರ್ತೀನಿ. ಹೋಗ್ಬಾ. ಭಗವಂತ, ಇವರಿಬ್ರನ್ನು ಹೇಗಾದ್ರೂ ಒಂದ್ ಮಾಡಪ್ಪ. ಮಾಧವಿ, ಹಾ, ಬಂದೆ ಮಾವ. ಅಯ್ಯೋ ಮಾವ, ನಾನ್ ಬ್ಯಾಗ್ ತಗೊಂಡ್ ಬರ್ತೀನಿ. ಇವಾಗ ಅದೇನಕ್ಕೆ? ನನ್ ಫೋನ್ ಅದ್ರಲ್ಲಿದ್ದೆ. ಸರಿ, ಬೇಗ ಬಾ. ಹಾ. ಮಾವ, ಹಾ ಕುತ್ಕೊಳ್ಳ? ಹಾ, ಕುತ್ಕೋ. ಮಾವ, ಮತ್ತೇನು? ಏನಿಲ್ಲ, ನನಗೆ ಗಾಡಿಲಿ ಹಿಂದೆ ಕೂತು ಅಭ್ಯಾಸ ಇಲ್ಲ. ಇವಾಗೇನು? ಹಾಗಾದ್ರೆ ನೀನ್ ಗಾಡಿ ಓಡಿಸಿ ನಾನು ಹಿಂದೆ ಕುತ್ಕೋಬೇಕಾ? ಬೇಡ ಬೇಡ ಮಾವ, ಅದು ನಿಮ್ನ ಹಿಡ್ಕೊಂಡು ಕೂತ್ಕೊಳ್ಳ? ಮಾವ. ಮತ್ತೇನು ಮಾಧವಿ? ಏನಿಲ್ಲ, ಗಾಡಿ ತುಂಬಾ ಫಾಸ್ಟ್ ಆಗಿ ಓಡಿಸ್ತೀರಾ? ಮಾಧವಿ, ಇವಾಗ ನಾವು ಹೋಗ್ತಾ ಇರೋ ಕೆಲಸನೇ ಅಂತದಲ್ವಾ? ಹೌದು, ಫಾಸ್ಟ್ ಆಗಿ ಓಡಿಸ್ತೀನಿ. ನನಗೆ ಭಯ ಆಗತ್ತೆ. ನಿಮ್ನ ಗಟ್ಟಿಯಾಗಿ ಹಿಡ್ಕೊಂಡು ಕೂತ್ಕೊಳ್ಳ? ಆಯ್ತು, ಹಿಡ್ಕೋ.